ಯಡಿಯೂರಪ್ಪ ವಿರುದ್ಧ ಸಿಎಂ ಕುಮಾರಸ್ವಾಮಿ ದಂಗೆ ಹೇಳಿಕೆಯನ್ನ ಖಂಡಿಸಿ ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಅಶೋಕ್ ಮುಂದಾಳತ್ವದಲ್ಲಿ ನೂರಾರು ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಸಿಎಂ ವಿರುದ್ಧ ಘೋಷಣೆ ಕೂಗಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ ಸರ್ಕಲ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ರಸ್ತೆಯನ್ನ ತಡೆ ನಡೆಸಿದ್ರಿಂದ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಯಿತು. ದಂಗೆ ಹೇಳಲು ಪ್ರಚೋದನೆ ಮಾಡುತ್ತಿರುವ ಕುಮಾರಸ್ವಾಮಿಗೆ ಸರ್ಕಾರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ, ನಾನು ಪುಣ್ಯಭೂಮಿಯಿಂದ ಹೇಳ್ತಾ ಇದ್ದೀನಿ, ಹಾಸನದ ಪುಣ್ಯಭೂಮಿಯಿಂದ ಇಡೀ ರಾಜ್ಯದ ಜನ ದಂಗೆ ಹೇಳಿ ಅಂತ ಹೇಳಿಕೆ ಕೊಟ್ಟಿರುವಂತದ್ದು ನಮಗೆ ಸ್ವಾತಂತ್ರ್ಯ ಬಂದ ಇತಿಹಾಸದಿಂದ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಯಾರು ಕೂಡ ಈ ಪದ ಪ್ರಯೋಗವನ್ನ ಮಾಡಿಲ್ಲ. ಒಬ್ಬ ಮುಖ್ಯಮಂತ್ರಿ 104 ಶಾಸಕರಿದ್ರು ಕೂಡ ನಾವು ಯಾವುದೇ ಒಂದೇ ಒಂದು ಮಾತನ್ನ ಇವತ್ತಿನ ತನಕ ಅವರ ಸರ್ಕಾರದ ಬಗ್ಗೆ ಮಾತಾಡೋದಕ್ಕೆ ಹೋಗಲಿಲ್ಲ. ಆದ್ರೆ ಯಾವಾಗ ಸರ್ಕಾರದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ, ಸರ್ಕಾರದ ಬುಡಕ್ಕೆ ಇವತ್ತು ಸಂಚಕಾರ ಬಂದಿದೆ ಅಂತ ಗೊತ್ತಾದ ತಕ್ಷಣ ಕುಮಾರಸ್ವಾಮಿ ಅವರು ಸ್ಮರಣೆಯನ್ನ ನೀಡಿದ್ದಾರೆ, ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ, ತನಗೆ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಕಳೆದ 3.5 ತಿಂಗಳಲ್ಲಿ ಕುಮಾರಸ್ವಾಮಿ ಅವರ ಸಾಧನೆ ಏನು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರ ಹೇಳಿಕೆ ಒಬ್ಬ ಊಟ ವ್ಯಕ್ತಿ ಹೇಳಿದಂತ ಹೇಳಿಕೆಯಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ ಹೇಳಿದ್ದಾರೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯೇ ದಂಗೆ ಹೇಳಿದೆ ಎನ್ನುವ ಕರೆ ಕೊಟ್ಟ ಆಧಾರದ ಮೇಲೆ ಅವರನ್ನ ಕಾನೂನು ಬಾಹಿರವಾಗಿ ಮತ್ತು ಕಾನೂನು ರೀತಿಯ ನಮ್ಮ ರಾಜ್ಯಪಾಲರು ತಕ್ಷಣ ಅವರ ರಾಜೀನಾಮೆ ನೀಡಬೇಕು. ಇನ್ನು ರಾಜ್ಯದ ಇತರೆಡೆ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತು ಬಿಜೆಪಿ ಅಂತ ನೋಡೋದಾದ್ರೆ, ಬಾಗಲಕೋಟೆ, ಶಿರಸಿ, ಅದೇ ರೀತಿಯಾಗಿ ಮಡಿಕೇರಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಮೈತ್ರಿ ಸರ್ಕಾರದ ವಿರುದ್ಧ, ಎಸ್ಪೆಷಲಿ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಬಾಗಲಕೋಟೆ, ಮಡಿಕೇರಿ ಮತ್ತು ಶಿರಸಿಯಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಆಯಿತು. ದಂಗೆ ಅನ್ನೋ ಒಂದು ಹೇಳಿಕೆಯ ವಿರುದ್ಧ ಬಾಗಲಕೋಟೆ, ಮಡಿಕೇರಿ, ಶಿರಸಿಯಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ವಿಜಯಪುರ, ಚಿಕ್ಕಮಗಳೂರು, ಬಳ್ಳಾರಿಯಲ್ಲೂ ಕೂಡ ಸಿಎಂ ಎಚ್ಡಿಕೆ ಹೇಳಿಕೆಯ ವಿರುದ್ಧ ಪ್ರತಿಭಟನೆ ವ್ಯಕ್ತವಾಯಿತು. ಈ ರೀತಿಯಾಗಿ ಟೈರ್ಗೆ ಬೆಂಕಿ ಹಚ್ಚಿ ಬೇರೆ ಬೇರೆ ಕಡೆ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಧಿಕ್ಕಾರ ಕೂಗ್ತಾ ಪ್ರತಿಭಟನೆಯನ್ನು ನಡೆಸಿದ್ರು. ಈ ರೀತಿಯಾಗಿ ವಿಜಯಪುರ, ಕಾಫಿನಾಡು, ಚಿಕ್ಕಮಗಳೂರು, ಇನ್ನು ಗಣಿನಾಡು, ಬಳ್ಳಾರಿಯಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಅದೇ ರೀತಿಯಾಗಿ ಚಿನ್ನದ ನಾಡು ಕೋಲಾರ, ಅದೇ ರೀತಿಯಾಗಿ ತೆಂಗಿನ ನಾಡು ಅಂತ ಹೇಳ್ತೀವಿ, ಕಲ್ಪವೃಕ್ಷದ ಊರು ತುಮಕೂರು, ಜೊತೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಈ ರೀತಿಯಾಗಿ ಪ್ರತಿಭಟನೆ ಆಯಿತು. ಇಡೀ ಎಲ್ಲಾ ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಏನಿದೆ, ದಂಗೆ ಹೇಳಿಕೆಯನ್ನ ಪ್ರತಿಭಟಿಸಿ ವಿರೋಧಿಸಿ ಯುವ ಮೋರ್ಚಾ ಕಾರ್ಯಕರ್ತರು ಈ ರೀತಿಯಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ರಾಯಚೂರು, ಬೀದರ್, ಹಾಸನ ಜಿಲ್ಲೆಯಲ್ಲೂ ಕೂಡ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದ್ರು. ಬೇರೆ ಬೇರೆ ಕಡೆ ಈ ರೀತಿಯಾದಂತಹ ಪ್ರತಿಭಟನೆಗಳು ಕಂಡುಬಂತು. ರಾಯಚೂರು, ಹಾಸನ, ಬೀದರ್ನಲ್ಲೂ ಕೂಡ, ಅದರಲ್ಲೂ ಹಾಸನ ಹೇಳಿಕೆಳಿ ಜೆಡಿಎಸ್ನ ಒಂದು ಬೆಲ್ಟ್, ಅದು ಭದ್ರಕೋಟೆ, ಅಲ್ಲೂ ಕೂಡ ಪ್ರತಿಭಟನೆಯನ್ನ ಬಿಜೆಪಿ ಅವರು ಈ ರೀತಿಯಾಗಿ ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಬೀದರ್ ಮತ್ತೆ ರಾಯಚೂರಿನಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಸಿಎಂ ವಿರುದ್ಧ ಧಿಕ್ಕಾರ ಕೂಗಿದ್ರು. ದಂಗೆ ಹೇಳುವಂತೆ ಪ್ರಚೋದನೆ ನೀಡುತ್ತಿರುವ ಕುಮಾರಸ್ವಾಮಿಗೆ नहीं चलेगा नहीं चलेगा नहीं चलेगा नहीं चलेगा
ದಂಗೆಡಿಸ್ತಿರುವ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇನ್ನು ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ರಾಮನಗರ ಜೊತೆಗೆ ಚಿತ್ರದುರ್ಗದಲ್ಲೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಎಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ನಡೆಯಿತು, ರಾಮನಗರ ಮತ್ತು ಶಿವಮೊಗ್ಗದಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ನಡೆದಿರುವಂತಹ ಒಂದು ದೃಶ್ಯ, ಚಿತ್ರದುರ್ಗದಲ್ಲಿ ಈ ರೀತಿಯಾದಂತಹ ದೃಶ್ಯಗಳು ಕಂಡುಬಂತು. ಕುಮಾರಸ್ವಾಮಿ ಅವರ ಫ್ಲೆಕ್ಸ್ಗಳನ್ನು ಹಿಡಿದು ಭಾವುಕಗಳ ಪ್ರದರ್ಶನ ಮಾಡ್ತಾ ಪ್ರತಿಭಟನೆಯನ್ನ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಮಾಡಿದರು.